ಹೆಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಯಾರ್ಯಾರು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸೊ ಇವತ್ತಿನ ಸ್ಪೆಷಲ್ ಏನಂದರೆ ಉಪ್ಪಿಟ್ಟು. ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಂಡು ಕೊಡ್ತೀನಿ. ಒಂದು ಬಾಂಡಿಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಜೀರಿಗೆ ಮತ್ತು ಬೇಕಾಗಿರೋಷ್ಟು ಸಾಸಿವೆ ಚಟಪಟ ಅಂದಾದಮೇಲೆ ಅದಕ್ಕೆ ಸ್ವಲ್ಪ ಕರಿಬೇವು, ಮೆಣಸಿನ್ಕಾಯಿ ಮತ್ತು ಚಿಕ್ಕ ಕಟ್ ಮಾಡ್ಕೊಂಡು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಗೋಲ್ಡನ್ ಫ್ರೈ ಆಗೋ ತನಕ ಫ್ರೈ ಮಾಡ್ಕೊಂಡಿದೆ. ಸೊ ಕೆಲವ್ರಿಗೆ ಉಪ್ಪಿಟ್ಟು ಅಂದರೆ ಇಷ್ಟ ಆಗಲ್ಲ. ಸೊ ನಮ್ಮ ಮನೆಯಲ್ಲಿ ಉಪ್ಪಿಟ್ಟು ಅಂದರೆ ಸಖತ್ ಫೇವ್ರೆಟ್, ಯಾಕಂದರೆ ನಾವು ಅದಕ್ಕೆ ಚೆನ್ನಾಗಿ ತರಕಾರಿ ಹಾಕ್ತೀವಿ. ಸೊ ನಾನು ಇವಾಗ ಇದರಲ್ಲಿ ಬೀನ್ಸ್ ತೊಗೊಂಡಿದ್ದೀನಿ ಮತ್ತು ಕ್ಯಾರೆಟ್ ತೊಗೊಂಡಿದ್ದೀನಿ. ಸೊ ಚೆನ್ನಾಗಿ ಬೀನ್ಸ್, ಕ್ಯಾರೆಟ್ ಮತ್ತು ಆಲೂಗೆಡ್ಡೆ ಚೆನ್ನಾಗಿದೆನ ಬೀನ್ಸ್ ಹಾಕಿ ಗೋಲ್ಡನ್ ಫ್ರೈ ಮಾಡ್ಕೊಳ್ತೀನಿ. ಸೊ ಇವಾಗ ಆಲೂಗೆಡ್ಡೆನೂ ಹಾಕ್ತಿದ್ದೀನಿ. ಅದನ್ನು 1-2 ನಿಮಿಷ ಫ್ರೈ ಮಾಡ್ಕೋಬೇಕು, ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಉಪ್ಪಿಟ್ಟು ಅಂದರೆ ಕೆಲವ್ರಿಗೆ ಇಷ್ಟ ಆಗಲ್ಲ. ಸೊ ಯಾರು ಈ ಥರ ಎಲ್ಲ ಚೆನ್ನಾಗಿ ತರಕಾರಿ ಹಾಕ್ಕೊಟ್ಟು ಮಾಡ್ಕೊಂಡು ಕೊಡ್ತಾರೆ, ಚೆನ್ನಾಗಿ ಫುಲ್ ಖುಷಿಯಾಗಿ ತಿಂತಾರೆ. ಸೊ ನೀವು ನಿಮ್ಮ ಮನೆಯಿಂದ ಟ್ರೈ ಮಾಡಿ. ಸೊ ಇದು 2 ನಿಮಿಷ ಇದು ಮಾಡಾದ್ಮೇಲೆ ಈಗ ಕ್ಯಾರೆಟ್ ಹಾಕ್ತಿದ್ದೀನಿ. ಸೊ ಕ್ಯಾರೆಟ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಲ್ಲ. ಕೆಲವರು ಉಪ್ಪಿಟ್ಟಿಗೆ ಏನೂ ಹಾಕಲ್ಲ. ಸೊ ತರಕಾರಿ ಎಲ್ಲ ಹಾಕಿದ್ರೆ ಮಕ್ಕಳಿಗೆ ಇಷ್ಟ ಆಗುತ್ತೆ, ಚೆನ್ನಾಗೂ ತಿಂತಾರೆ. ಇದಾದಮೇಲೆ ಒಂದು ಟೊಮೊಟೊ ಹಾಕ್ಕೊಳ್ತಿದ್ದೀನಿ. ಬೇಕು ಅಂದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ಸೊ ಟೊಮೊಟೊ ಹಾಕ್ಕೊಂಡು ಸ್ವಲ್ಪ ಲೈಕ್ ಸಿಟ್ರಸ್ ಥರ ಒಂದು ಲೆಮನ್ ಹಾಕೋಬಾರ್ದು, ನಾನು ಟೊಮೊಟೊ ಹಾಕಿದ್ದೀನಿ. ಸೊ ಅದು ಬೇಕಾದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ, ಅದು ನಿಮ್ಮ ಇಷ್ಟ. ಟೊಮೊಟೊ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ಅದಾದಮೇಲೆ ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕಂದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಾನು ಇಲ್ಲಿ ಸಬ್ಬಕ್ಕಿ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸೊ ಸಬ್ಬಕ್ಕಿ ಹಾಕೋದ್ರಿಂದ ಟೇಸ್ಟಿಯಾಗಿರುತ್ತೆ ಉಪ್ಪಿಟ್ಟಿಗೆ. ನಮಗೆ ಸಬ್ಬಕ್ಕಿ ಸೊಪ್ಪು ಇರಲೇಬೇಕು ಉಪ್ಪಿಟ್ಟಿಗೆ, ಅದು ಸಕ್ಕತ್ತಾಗಿರುತ್ತೆ. ಸೊ ಸಬ್ಬಕ್ಕಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಫ್ರೈ ಆದಮೇಲೆ ನಾನು 1 ಕಪ್ ರವೆ ತೊಗೊಂಡಿದ್ದೀನಿ. 1 ಕಪ್ ರವೆಗೆ ನಾನು 2.5 ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೀರು ಚೆನ್ನಾಗಿ ಕುದ್ದಾದ್ಮೇಲೆ ಉಪ್ಪಿಟ್ಟು ಹಾಕಬೇಕು. ಉಪ್ಪಿಟ್ಟು ಹಾಕ್ಕೊಂಡು ಚೆನ್ನಾಗಿದೆನ ಗಟ್ಟಿ ಬರದೇ ಇರೋಂಗೆ ಒಂದು 5 ನಿಮಿಷದಿಂದ 10 ನಿಮಿಷ, ಅಟ್ಲೀಸ್ಟ್ ಒಂದು 5 ನಿಮಿಷ ಆದರೂ ಹಿಂಗೆ ತಿರುಗಿಸ್ತಾ ಇರಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸಿದೆ, ಕಲರ್ಫುಲ್ಲಾಗಿದೆ. ಸೊ ಒಂದು 5 ನಿಮಿಷ ಆದರೂ ಹಿಂಗೆ ಸ್ಟೀರ್ ಮಾಡ್ತಾ ಇರಬೇಕು. ಚೆನ್ನಾಗೆ ಕೈನ ಹಿಂಗಂತಲೇ ಇರಬೇಕು, ಇಲ್ಲಾಂದರೆ ಎಲ್ಲ ಫುಲ್ ಗಟ್ಟಿ ಆಗಿಬಿಡುತ್ತೆ, ಉಂಡೆ ಆಗಿಬಿಡುತ್ತೆ, ಚೆನ್ನಾಗಿರುತ್ತೆ. ಸೊ ನೀವು ನಿಮ್ಮ ಮನೇಲಿ ಟ್ರೈ ಮಾಡ್ಕೊತೀನಿ, ಸಖತ್ತಾಗಿರುತ್ತೆ. ಯಾರಿಗೆ ಉಪ್ಪಿಟ್ಟು ಇಷ್ಟ ಆಗಲ್ವೋ ಅವ್ರಿಗಂತೂ ಸಖತ್ ಉಪ್ಪಿಟ್ಟು ಇಷ್ಟ ಆಗುತ್ತೆ. ಸೊ ನಮ್ಮ ಮನೇಲಿ ಉಪ್ಪಿಟ್ಟು ಅಂದರೆ ನಮಗೆಲ್ಲರಿಗೂ ಫೇವ್ರೇಟ್. ನಾವು ಬೇಕಾದ್ರೆ 3 ಹೊತ್ತು ಮಾಡಿಕೊಟ್ರು ಚೆನ್ನಾಗಿ ತಿಂತೇವೆ. ಸೊ ನೋಡಿ ಈ ಥರ ಎಲ್ಲ ಚೆನ್ನಾಗಿ ಒಂದು 5 ನಿಮಿಷ ಹಿಂಗೆ ಮಾಡಬೇಕು. ಅವಾಗ ಹಿಂಗಾಗುತ್ತೆ. ಫುಲ್ ನೀರಿನ ಅಂಶ ಎಲ್ಲ ಉಪ್ಪಿಟ್ಟು ರವೆ ಏನು ಮಾಡುತ್ತೆ ಅದು ಎಳ್ಕೊಂಡಾದ್ಮೇಲೆ ನೋಡಿ ಲಾಸ್ಟಲ್ಲಿ ಫುಲ್ ಎಲ್ಲ ಎಷ್ಟು ಚೆನ್ನಾಗಾಗಿದೆ ನೋಡಿ. ನೀರೆಲ್ಲ ಎಳ್ಕೊಂಡು ಈ ಥರ ಉದ್ದುದ್ರಾಗಿ ಚೆನ್ನಾಗಾಗುತ್ತೆ. ಸೊ ಪ್ಲೀಸ್ ನನ್ನ ಚಾನಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ. ನೋಡಿ ಬಿಸಿ ಉಪ್ಪಿಟ್ಟು ರೆಡಿ ಆಯಿತು. ಮೊಸರು ಜೊತೆ ಹಾಕ್ಕೊಂಡು ತಿಂದರೆ ಆಹಾ ಫುಲ್ ಮಜಾ. ಸೊ ಥ್ಯಾಂಕ್ ಯು, ಬಾಯ್.